ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲಲೇಬೇಕಿರುವಂತ ಭಾರತ ಪ್ಲೇಯಿಂಗ್ 11 ನಲ್ಲಿ ಮೇಜರ್ ಸರ್ಜರಿ ಮಾಡಿದೆ. 3 ಬದಲಾವಣೆಗಳೊಂದಿಗೆ ಕಣಕ್ಕಿಳಿದಿದೆ. ಆದರೆ ಈ ಪಂದ್ಯದಲ್ಲೂ ಒನ್ಸ್ ಅಗೇನ್ ಇಂಗ್ಲೆಂಡ್ ತಂಡವೇ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಸೊ ಸೆಕೆಂಡ್ ಮ್ಯಾಚ್ ಅನ್ನ ಗೆಲ್ಲೋಕೆ ಭಾರತದ ಸ್ಟ್ರಾಟಜಿ ಹೇಗಿದೆ? ಬರ್ಮಿಂಗ್ಹ್ಯಾಮ್ನಲ್ಲಿ ಇತಿಹಾಸ ಸೃಷ್ಟಿಸ್ತಾರಾ? ಇಂಗ್ಲೆಂಡ್ ತಂಡದ ಗೇಮ್ ಪ್ಲಾನ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ನ ಲೀಡ್ಸ್ನ ಹೆಡಿಂಗ್ಲಿ ಕ್ರಿಕೆಟ್ ಮೈದಾನದಲ್ಲಿ ನಡೆದಂತ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋಲೋ ಮೂಲಕ ಸರಣಿಯನ್ನ ಆರಂಭ ಮಾಡಿದೆ. ಇನ್ನು ಸರಣಿ ಸಮಬಲ ಆಗಬೇಕು ಅಂದ್ರೆ ಈ ಪಂದ್ಯ ಗೆಲ್ಲಲೇಬೇಕು. ಬುಧವಾರದಿಂದ ಶುರುವಾಗಿರಂತ ಎರಡನೇ ಮ್ಯಾಚ್ನಲ್ಲಿ 3 ಹೊರಗಿಟ್ಟು ಬೇರೆಯವರಿಗೆ ಅವಕಾಶ ಕೊಟ್ಟಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೀತಾ ಇರುವಂತ ಈ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಟಾಸ್ ಗೆದ್ದಿರುವಂತ ಇಂಗ್ಲೆಂಡ್ ತಂಡ ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಹೀಗಾಗಿ ಭಾರತ ತಂಡ ಬ್ಯಾಟಿಂಗ್ ಆರಂಭಿಸಿದೆ. ಬುಮ್ರಾಗೆ ರೆಸ್ಟ್, ಸುದರ್ಶನ್ ಮತ್ತು ಠಾಕೂರ್ ಔಟ್. ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ಕೊಡ್ತಾರೆ ಎನ್ನುವಂತ ಸುದ್ದಿ ಇತ್ತು. ಸೊ ಇದು ನಿಜ ಕೂಡ ಆಗಿದೆ. ಇಡೀ ಸರಣಿಯಲ್ಲಿ 5 ಪಂದ್ಯಗಳಿದ್ದು 3 ಪಂದ್ಯಗಳನ್ನಷ್ಟೇ ಬುಮ್ರಾ ಕೈಯಲ್ಲಿ ಆಡಿಸೋದು ಅಂತ ಬಿಸಿಸಿಐ ಹಾಗೆ ಮ್ಯಾನೇಜ್ಮೆಂಟ್ ಮೊದಲೇ ಫಿಕ್ಸ್ ಆಗಿದೆ. ಅದರಂತೆ ಮೊದಲ ಪಂದ್ಯವನ್ನ ಆಡಿದ್ದ ಬುಮ್ರಾರನ್ನ ಎರಡನೇ ಪಂದ್ಯದಿಂದ ಕೈ ಬಿಡಲಾಗಿದೆ. ಅಂದ್ರೆ ಈ ಪಂದ್ಯದಿಂದ ಅವರಿಗೆ ರೆಸ್ಟ್ ಕೊಡಲಾಗಿದೆ. ಸೊ ಜಸ್ಪ್ರೀತ್ ಬುಮ್ರಾ ಬದಲಿಗೆ ಆಕಾಶ್ ದೀಪ್ ಅವರಿಗೆ ಅವಕಾಶ ಕೊಡಲಾಗಿದೆ. ಇನ್ನು ಮೊದಲ ಪಂದ್ಯದಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಂತ ಶಾರ್ದುಲ್ ಠಾಕೂರ್ ಅನ್ನು ಕೂಡ ಡ್ರಾಪ್ ಮಾಡಿ ವಾಷಿಂಗ್ಟನ್ ಸುಂದರ್ ಅನ್ನ ಕಣಕ್ಕಿಳಿಸಲಾಗಿದೆ. ಇನ್ನು ಟೀಂ ಇಂಡಿಯಾ ಪರ ಟೆಸ್ಟ್ ಮ್ಯಾಚ್ ಡೆಬ್ಯೂ ಮ್ಯಾಚ್ ನಲ್ಲಿ ಅಷ್ಟೇನು ಸೌಂಡ್ ಮಾಡದಂತ ಸಾಯಿ ಸುದರ್ಶನ್ ಕೂಡ ಬೆಂಚ್ ಕಾಯಿಸಿ ನಿತೀಶ್ ಕುಮಾರ್ ರೆಡ್ಡಿಗೆ ಅವಕಾಶ ನೀಡಿದ್ದಾರೆ. ಉಳಿದಂತೆ ಮೊದಲನೇ ಪಂದ್ಯದಲ್ಲಿ ಇದ್ದಂತ ಆಟಗಾರರೇ ಕಂಟಿನ್ಯೂ ಆಗ್ತಾರೆ. ಬಟ್ ಬ್ಯಾಟಿಂಗ್ ನಲ್ಲಿ 3ನೇ ಕ್ರಮಾಂಕಕ್ಕೆ ಕರುಣ್ ನಾಯರ್ ಜಂಪ್ ಆಗಿದ್ದಾರೆ. ಸೊ ಇದು ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಡಿಫರೆಂಟ್ ಆಗಿ ಕಾಣ್ತಾ ಇದ್ದು ಎಫೆಕ್ಟಿವ್ ಆಗಿ ಕಾಣ್ತಾ ಇದೆ. ಆದರೆ ಆಲ್ ರೌಂಡ್ ಪ್ರದರ್ಶನ ಬರಲೇಬೇಕು ಅಷ್ಟೇ. ಇದೇ ಹೋಪ್ಸ್ ನಲ್ಲಿ ಭಾರತ ಪರ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಆದರೆ ಆರಂಭದಲ್ಲಿ ದೊಡ್ಡ ಆಘಾತ ಎದುರಾಗಿದೆ. 2 ರನ್ಗೆ ಕ್ಲೀನ್ ಬೌಲ್ಡ್ ಆದ ಕೆಎಲ್ ರಾಹುಲ್. ಇನ್ನು ಟಾಸ್ ಹೊತ್ತು ಬ್ಯಾಟಿಂಗ್ ಇಳಿದಂತ ಭಾರತ ಪರ ಜೈಸ್ವಾಲ್ ಮತ್ತು ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಈ ಪಂದ್ಯದಲ್ಲೂ ರಾಹುಲ್ ತಾಳ್ಮೆಯಿಂದಲೇ ಬ್ಯಾಟ್ ಬೀಸ್ತಾ ಇದ್ರು. ಮತ್ತೊಂದು ಕಡೆ ಜೈಸ್ವಾಲ್ ಕೂಡ ಒಳ್ಳೆ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ರು. ಆದ್ರೆ ಅಷ್ಟರಲ್ಲಿ ಕೆಎಲ್ ರಾಹುಲ್ ಅವರ ವಿಕೆಟ್ ಉರುಳಿದೆ. 26 ಎಸೆತಗಳಲ್ಲಿ 2 ರನ್ ಗಳಿಸಿದ್ದ ರಾಹುಲ್ ಕ್ರಿಸ್ ವೋಕ್ಸ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು. ಕಳೆದ ಇನ್ನಿಂಗ್ಸ್ ನಲ್ಲಿ ಶತಕ ಸಿಡಿಸಿದ್ದ ಕನ್ನಡಿಗ ಈ ಬಾರಿ ನಿರಾಸೆ ಮೂಡಿಸಿದ್ರು. 15 ರನ್ ಗಳಿಸಿದ್ದಾಗಲೇ ಟೀಂ ಇಂಡಿಯಾ ತನ್ನ ಮೊದಲ ವಿಕೆಟ್ ಅನ್ನ ಕಳ್ಕೊಂಡು ಈಗ ಒತ್ತಡಕ್ಕೆ ಸಿಲುಕಿದೆ. ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ಗೆದ್ದೇ ಇಲ್ಲ ಭಾರತ. ಇನ್ನು ಸರಣಿಯ 2ನೇ ಪಂದ್ಯ ನಡೀತಾ ಇರುವಂತ ಎಡ್ಜ್ ಬಾಸ್ಟನ್ ಮೈದಾನ ಭಾರತದ ಪಾಲಿಗೆ ಸದಾ ವಿಲನ್ ಆಗಿದೆ. ಈ ಮೈದಾನದಲ್ಲಿ ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕೆ ಭಾರತ ಕೈಯಲ್ಲಿ ಸಾಧ್ಯವಾಗಿಲ್ಲ. ಭಾರತ ಹಾಗೆ ಇಂಗ್ಲೆಂಡ್ ನಡುವೆ 1967ರಲ್ಲಿ ಮೊದಲ ಪಂದ್ಯ ನಡೆದಿತ್ತು. ಮನ್ಸೂರ್ ಅಲಿ ಖಾನ್ ಪಟೋಡಿ ಅವರ ನಾಯಕತ್ವದ ಭಾರತ 137 ರನ್ಗಳಿಂದ ಸೋಲನ್ನ ಕಂಡಿತ್ತು. ಇನ್ನು 2022ರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಕ್ಯಾಪ್ಟನ್ಸಿಯಲ್ಲಿ ಕೊನೆ ಬಾರಿಗೆ ಈ ಮೈದಾನದಲ್ಲಿ ಭಾರತ ಟೆಸ್ಟ್ ಪಂದ್ಯವನ್ನಾಡಿತ್ತು. ಅಂದ್ರೆ ಟೋಟಲ್ ಆಗಿ ಭಾರತ ಈ ಗ್ರೌಂಡ್ ನಲ್ಲಿ ಒಟ್ಟು 8 ಪಂದ್ಯಗಳನ್ನಾಡಿದ್ದು 1 ಮ್ಯಾಚ್ ಅನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. 1986ರಲ್ಲಿ ಕಪಿಲ್ ದೇವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಪಂದ್ಯವನ್ನ ಡ್ರಾ ಮಾಡಿಕೊಂಡಿದ್ದೇ ಭಾರತದ ಬಹುದೊಡ್ಡ ಸಾಧನೆಯಾಗಿದೆ. ಫೀಲ್ಡಿಂಗ್ ನಲ್ಲೂ ಭಾರತ ತಂಡದಿಂದ ಮಹತ್ವದ ಬದಲಾವಣೆ. ಇನ್ನು ಮೊದಲ ಮ್ಯಾಚ್ ಅಲ್ಲಿ ಭಾರತದ ಸೋಲಿಗೆ ಕಳಪೆ ಫೀಲ್ಡಿಂಗ್ ಕಾರಣ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ 5, ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 3 ಸೇರಿ ಒಟ್ಟು 8 ಕ್ಯಾಚ್ ಗಳನ್ನ ಡ್ರಾಪ್ ಮಾಡಿದ್ರು. ಅದರಲ್ಲೂ ಜೈಸ್ವಾಲ್ ಅಂತೂ 4 ಕ್ಯಾಚ್ ಗಳನ್ನ ಬಿಟ್ಟು ಇಂಗ್ಲೆಂಡ್ ಗೆಲುವಿನ ರೂಬಾರಿ ಆದ್ರು. ಹೀಗಾಗಿ 2ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಅಲರ್ಟ್ ಆಗಿದೆ. ಫೀಲ್ಡಿಂಗ್ ನಲ್ಲಿ ಮಹತ್ವದ ಬದಲಾವಣೆಯೊಂದಿಗೆ ಕಣಕ್ಕಿಳಿಯಲಿದೆ. ಕ್ಯಾಚ್ ಡ್ರಾಪ್ ಮಾಡಿ ದುಬಾರಿಯಾಗಿರುವಂತ ಯಶಸ್ವಿ ಜೈಸ್ವಾಲ್ ರನ್ನ ಸ್ಲಿಪ್ ನಿಂದ ಶಿಫ್ಟ್ ಮಾಡಲಾಗಿದೆ. ಶಾರ್ಟ್ ಲೆಗ್ ಹಾಗೆ ಸಿಲ್ಲಿ ಪಾಯಿಂಟ್ ನಲ್ಲಿ ಫೀಲ್ಡಿಂಗ್ ಮಾಡುವಂತೆ ಸೂಚನೆ ನೀಡಲಾಗಿದೆ. ಅಂದಹಾಗೆ ಜೈಸ್ವಾಲ್ನ ಶಿಫ್ಟ್ ಮಾಡೋಕೆ ಮೊದಲ ಟೆಸ್ಟ್ ನ ಕಳಪೆ ಫೀಲ್ಡಿಂಗ್ ಮಾತ್ರ ಕಾರಣ ಅಲ್ಲ. 2024ರ ಆರಂಭದಿಂದಲೂ ಕೂಡ ಜೈಸ್ವಾಲ್ ರದ್ದು ಇದೇ ಕಥೆ ಇದೆ. 2024ರ ನಂತರ ಯಶಸ್ವಿ ಜೈಸ್ವಾಲ್ ಒಟ್ಟು 18 ಕ್ಯಾಚ್ ಗಳನ್ನು ಹಿಡಿದಿದ್ದಾರೆ. ಹಾಗೆ 7 ಕ್ಯಾಚ್ ಗಳನ್ನ ಡ್ರಾಪ್ ಮಾಡಿದ್ದಾರೆ. ಜೈಸ್ವಾಲ್ ಕ್ಯಾಚಿಂಗ್ ಎಫಿಷಿಯನ್ಸಿ 72% ಆಗಿದೆ. ಹೀಗಾಗಿ ಮ್ಯಾನೇಜ್ಮೆಂಟ್ ಫೀಲ್ಡಿಂಗ್ ಸೆಟಪ್ ಅನ್ನೇ ಬದಲಾಯಿಸಿದೆ. ಜೈಸ್ವಾಲ್ ಸ್ಥಾನವನ್ನ ನಿತೀಶ್ ಕುಮಾರ್ ರೆಡ್ಡಿ ಕಾಣಿಸಿಕೊಳ್ತಾರೆ. ಒಟ್ನಲ್ಲಿ ಭಾರತಕ್ಕೆ ಆಂಗ್ಲರ ಟೀಮ್ ಮಾತ್ರ ಅಲ್ಲ, ಈ ಮೈದಾನ ಕೂಡ ಸವಾಲಾಗಿದೆ. ಬ್ಯಾಟಿಂಗ್, ಬೌಲಿಂಗ್ ಸೇರಿದಂತೆ ಫೀಲ್ಡಿಂಗ್ ನಲ್ಲೂ ಕೂಡ ಕಂಟ್ರೋಲ್ ಮಾಡಿದ್ರಷ್ಟೇ ಈ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯ. ಹಾಗೆ ಸರಣಿ ಸಮಬಲ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ. ನಮಸ್ಕಾರ.